ಮುಂದಿನ ನಕ್ಷತ್ರ ಪೂರ್ವಭಾದ್ರ, ಉತ್ತರ ಭಾದ್ರ ಹಾಗೂ ರೇವತಿ ನಕ್ಷತ್ರದವರು ಯಾರ್ಯಾರಿದ್ದೀರಾ ನೀವೆಲ್ಲರೂ ಕೂಡ ಏನು ಮಾಡೋಕ್ಕೋಗ್ಬಿಡಿ, ದೇವಸ್ಥಾನದಲ್ಲಿ ಕೂತು ಧ್ಯಾನವನ್ನು ಮಾಡಿ, ಜಪಗಳನ್ನು ಮಾಡಿ. ಓಂ ಮಹಾರುದ್ರಾಯ ನಮಃ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ರೇವತಿ ನಕ್ಷತ್ರ ಇರ್ಬೋದು, ಪೂರ್ವಭಾದ್ರ, ಉತ್ತರ ಭಾದ್ರ ಈ ನಕ್ಷತ್ರದಲ್ಲಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಕಾಲು ನೋವು ಯಥೇಚ್ಛವಾಗಿದೆ, ಹಾಗೆ ಮೈ ಕೈ ನೋವು ಇರ್ಬೋದು, ಕಾಲು ನೋವು ಇರ್ಬೋದು, ಕೆಲವೊಂದು ಗಂಭೀರವಾದ ಕಾಯಿಲೆಗಳಿಗೆ ನೀವು ತುತ್ತಾಗ್ತಾ ಇದ್ದೀರಾ. ನೀವೆಲ್ಲರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಜಪ ತಪಗಳನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಏನು ಬರಲಿಲ್ವಾ, ಓಂ ಮಹಾರುದ್ರಾಯ ನಮಃ ಅಂತ ಹೇಳ್ಕೊಂಡು ಕೂತ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗೆ ನೀವೆಲ್ಲರೂ ಕೂಡ ಪ್ರತಿದಿನ ಈ ಅಕ್ಷಯ ತೃತೀಯದಿಂದ ಶುರು ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಒಂದು 48 ದಿನಗಳ ಕಾಲ ಆದರೂ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಾವ ಭಗವಂತನನ್ನು ನೀವು ಆರಾಧನೆ ಮಾಡ್ತೀರಾ, ಖಂಡಿತವಾಗ್ಲೂ ಆ ಭಗವಂತನನ್ನು ಪ್ರತಿದಿನ ಬೆಳಿಗ್ಗೆ 4:15 5:30 ಸಮಯದಲ್ಲಿ ನೀವು ಜಪಾತಪಗಳನ್ನು ಮಾಡೋದ್ರಿಂದ ನಿಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಧನ್ಯವಾದಗಳು.